ಹಾಯ್ ಫ್ರೆಂಡ್ಸ್, ಕಾಂಟ್ಯಾಕ್ಟರ್ ಅಂದ್ರೇನು? ಈ ಕಾಂಟ್ಯಾಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಕನೆಕ್ಷನ್ ಯಾವ ರೀತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಅಂತ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾಂಟ್ಯಾಕ್ಟರ್ ಅಂದ್ರೆ ಒಂದು ಮೋಟಾರ್ ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ನ ಆಟೋಮೆಟಿಕ್ ಆಗಿ ಅಥವಾ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡುವ ಡಿವೈಸ್ ನ ಕಾಂಟ್ಯಾಕ್ಟರ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಕಾಂಟ್ಯಾಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇದರಲ್ಲಿ ಎರಡು ಸರ್ಕ್ಯೂಟ್ ಇರುತ್ತೆ. ಒಂದು ಪವರ್ ಸರ್ಕ್ಯೂಟ್ ಅಂತ, ಇನ್ನೊಂದು ಬಂದು ಕಂಟ್ರೋಲ್ ಸರ್ಕ್ಯೂಟ್ ಅಂತ. ಪವರ್ ಸರ್ಕ್ಯೂಟ್ ಅಂದ್ರೆ ಎಕ್ಸಾಂಪಲ್, ಮೋಟರ್ಗೆ ಪವರ್ ಸಪ್ಲೈ ಕೊಡ್ತೀವಲ್ಲ, ಅದು ಪವರ್ ಸರ್ಕ್ಯೂಟ್ ಆಗಿರುತ್ತೆ. ಇಲ್ಲಿ L1 L2 L3 ಇನ್ಪುಟ್ ಆಗಿರುತ್ತೆ, ಮತ್ತೆ ಔಟ್ಪುಟ್ ನಲ್ಲಿ T1 T2 T3 ಅಂತ ಇರುತ್ತಲ್ಲ, ಇದನ್ನ ಪವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಕಂಟ್ರೋಲ್ ಸರ್ಕ್ಯೂಟ್ ಅಂದ್ರೆ, ಪವರ್ ಸರ್ಕ್ಯೂಟ್ ವರ್ಕ್ ಆಗ್ಬೇಕು ಅಂದ್ರೆ ಈ ಕಾಂಟ್ಯಾಕ್ಟರ್ ವರ್ಕ್ ಆಗ್ಬೇಕು, ಅದಕ್ಕೆ ಕಂಟ್ರೋಲ್ ಸರ್ಕ್ಯೂಟ್ ನ ಯೂಸ್ ಮಾಡ್ತೀವಿ. ಹಂಗಂದ್ರೆ ಈ ಇನ್ಪುಟ್ L1 L2 L3 ನಲ್ಲಿ 3 ಫೇಸ್ ಕೊಡ್ತೀವಿ, ಬಟ್ ಔಟ್ಪುಟ್ T1 T2 T3 ನಲ್ಲಿ ಬರಲ್ಲ ಫ್ರೆಂಡ್ಸ್. ಏಕೆಂದ್ರೆ ಕಂಟ್ರೋಲ್ ಸರ್ಕ್ಯೂಟ್ ಓಪನ್ ಆಗಿರುತ್ತೆ. ಇವಾಗ ಈ ಮೇಲ್ಗಡೆ ಬಟನ್ ಇರುತ್ತಲ್ಲ, ಒಂದು ರೀತಿ ಬಟನ್ ಕಾಣಿಸ್ತಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ L1 L2 L3 ಇಂದ T1 T2 T3 ಗೆ ಸಪ್ಲೈ ಬರುತ್ತೆ ಫ್ರೆಂಡ್ಸ್, ಕಂಟ್ರೋಲ್ ಸರ್ಕ್ಯೂಟ್ ನ ಮುಖಾಂತರ. ಮತ್ತೆ ಈ ಬಟನ್ ನ ಬಿಟ್ರೆ T1 T2 T3 ನಲ್ಲಿ ಪವರ್ ಸಪ್ಲೈ ಬರಲ್ಲ. ಸೊ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ T1 T2 T3 ನಲ್ಲಿ ಬರಲ್ಲ ಫ್ರೆಂಡ್ಸ್. ಬರಬೇಕು ಅಂದ್ರೆ ಕಂಟ್ರೋಲ್ ಸರ್ಕ್ಯೂಟ್ ಗೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಇಲ್ಲಿ A1 A2 A1 ಪಾಸಿಟಿವ್ A2 ನೆಗೆಟಿವ್ ಇರುತ್ತಲ್ಲ, ಇಲ್ಲಿಗೆ ನಾವು ಪವರ್ ಸಪ್ಲೈ ಕೊಟ್ರೆ ಈ ಕಂಟ್ರೋಲ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಈ ಕಂಟ್ರೋಲ್ ಸರ್ಕ್ಯೂಟ್ ಗೆ ಕೊಡುವ ಪವರ್ ಸಪ್ಲೈನ ಈ ಕಾಂಟ್ಯಾಕ್ಟರ್ ನ ಹಿಂದೆ ಕೊಟ್ಟಿರ್ತಾರೆ. ಯಾವ ಕರೆಂಟ್ ಕೊಡಬೇಕು ಮತ್ತೆ ಎಷ್ಟು ವೋಲ್ಟೇಜ್ ಕೊಡಬೇಕು ಅಂತ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಲೈಕ್ DC ಕರೆಂಟ್ ಕೊಡಬೇಕಾ, AC ಕರೆಂಟ್ ಕೊಡಬೇಕಾ, ಅಥವಾ 230 ವೋಲ್ಟ್ AC ಕೊಡಬೇಕಾ, ಮತ್ತೆ 110 ವೋಲ್ಟ್ AC ಕೊಡಬೇಕಾ ಅಂತ ಕೊಟ್ಟಿರ್ತಾರೆ. ಮತ್ತು DC 12 ವೋಲ್ಟ್ ಕೊಡಬೇಕಾ ಅಥವಾ DC 24 ವೋಲ್ಟ್ ಸಪ್ಲೈ ಕೊಡಬೇಕಾ ಅಂತ ಈಗ ಈ ಕಾಂಟ್ಯಾಕ್ಟರ್ ಹಿಂದೆ ಕೊಟ್ಟಿರ್ತಾರೆ. ಇದನ್ನ ನೋಡಿ ನಾವು ಈ ಕಾಂಟ್ಯಾಕ್ಟರ್ ಗೆ ನಾವು ಕಂಟ್ರೋಲ್ ಸರ್ಕ್ಯೂಟ್ ಗೆ A1 ಪಾಸಿಟಿವ್ ಮತ್ತೆ A2 ನೆಗೆಟಿವ್ ಗೆ ಪವರ್ ಸಪ್ಲೈ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಮೈನ್ ಕಾನ್ಸೆಪ್ಟ್ ಗೆ ಹೋಗೋಣ, ಈ ಕಾಂಟ್ಯಾಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಸರಿನಾ? ಸೊ ನಾ ಆಲ್ರೆಡಿ ಹೇಳ್ದಂಗೆ ಪವರ್ ಸರ್ಕ್ಯೂಟ್ ಇರುತ್ತೆ, ಇನ್ನೊಂದು ಬಂದು ಕಂಟ್ರೋಲ್ ಸರ್ಕ್ಯೂಟ್ ಇರುತ್ತೆ. ಸೊ ಪವರ್ ಸರ್ಕ್ಯೂಟ್ ಅಂದ್ರೆ ನಾವು ಕಾಮನ್ ಆಗಿ ಕೊಡುವಂತ ಸಪ್ಲೈ 3 ಫೇಸ್ ಮೋಟರ್ ಗೆ ಕೊಡುವಂತ ಸಪ್ಲೈ L1 L2 L3 T1 T2 3 ನ, ಸೊ ಇದರ ಮುಖಾಂತರ ನಾವು ಮೋಟರ್ ಗೆ ಸಪ್ಲೈ ಕೊಡ್ತೀವಿ ಫ್ರೆಂಡ್ಸ್, ಸರಿನಾ? ಈ ಕಂಟ್ರೋಲ್ ಸರ್ಕ್ಯೂಟ್ ಬಂದು ಕಾಮನ್ ಆಗಿ ಒಂದು ಕಾಯಿಲ್ ಇರುತ್ತೆ. ಕಂಟ್ರೋಲ್ ಸರ್ಕ್ಯೂಟ್ ಒಂದು ಕಾಯಿಲ್ ಆಗಿರುತ್ತೆ. ಆ ಕಾಯಿಲ್ ನಾವು ಯಾವಾಗ ಸಪ್ಲೈ ಕೊಡ್ತೀವೋ ಆ ಕಾಯಿಲ್ ಬಂದು ಎನರ್ಜೈಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಟೋಟಲ್ ಆಗಿ ಎರಡು ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲೊಂದು ಕಾಂಟ್ಯಾಕ್ಟ್ ಇರುತ್ತೆ, ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕರಿತೀವಿ ಇದನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕರಿತೀವಿ, ಇದನ್ನ ಸೆಕೆಂಡರಿ ಕಾಂಟ್ಯಾಕ್ಟರ್ ಅಂತ ಕರಿತೀವಿ. ಸೊ ಈ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ನ ಈ ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ಈ ಮೂವಿಂಗ್ ಕಾಂಟ್ಯಾಕ್ಟ್ ಅಂದ್ರೆ ಈ ಕಾಯಿಲ್ಗೆ ಕರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಈ ಕಾಯಿಲೆ ಕರೆಂಟ್ ಆಗಿರುವಂತ ಕಾಂಟ್ಯಾಕ್ಟ್ ಬಂದು ಇದು A1 A2 ಗೆ ನಾವು ಸಪ್ಲೈ ಕೊಡ್ತೀವಿ. A1 A2 ಗೆ ಸಪ್ಲೈ ಕೊಟ್ಟಾಗ ಈ ಕಾಯಿಲ್ ಬಂದು ಎನರ್ಜೈಸ್ ಆಗುತ್ತೆ. ಈ ಕಾಯಿಲ್ ಎನರ್ಜೈಸ್ ಆದಾಗ ಈ ಕಾಂಟ್ಯಾಕ್ಟ್ ಇರುತ್ತಲ್ಲ, ಈ ದೊಡ್ಡ ಕಾಂಟ್ಯಾಕ್ಟ್, ಇದು ಬಂದು ಈ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಈ ಡೈರೆಕ್ಷನ್ ಮೂವ್ ಆದಾಗ ಈ ಕಾಂಟ್ಯಾಕ್ಟ್ ಇರುತ್ತಲ್ಲ, ಈ ಮೂರು ಕಾಂಟ್ಯಾಕ್ಟ್ ಈ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ನ ಕ್ಲೋಸ್ ಮಾಡುತ್ತೆ. ಇದನ್ನ ಕ್ಲೋಸ್ ಮಾಡುತ್ತೆ. ಹಿಂಗೆ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, L1 ಮತ್ತೆ T1 ಮುಖಾಂತರ ಫಸ್ಟ್ ಸಪ್ಲೈ ಪಾಸ್ ಆಗುತ್ತೆ. ROIB ನಲ್ಲಿ ಆರ್ ಫೇಸ್ ಸಪ್ಲೈ ಪಾಸ್ ಆಗುತ್ತೆ. ಸೇಮ್ ಅದೇ ರೀತಿ ಇದು ಕೂಡ ಕ್ಲೋಸ್ ಆಗುತ್ತೆ. ಮೂರು ಅಟ್ ಎ ಟೈಮ್ ಕ್ಲೋಸ್ ಆದಾಗ L1 L2 L3 ಇಂದ T1 T2 T3 ಗೆ ಪವರ್ ಸಪ್ಲೈ ಫ್ಲೋ ಆಗುತ್ತೆ. ಯಾವುದರ ಮುಖಾಂತರ ಅಂದ್ರೆ ಈ ಕಾಯಿಲ್ ಇರುತ್ತೆ, ಈ ಕಾಯಿಲ್ ನ ಮೂವಿಂಗ್ ಕಾಂಟ್ಯಾಕ್ಟ್ ನ ಮುಖಾಂತರ ಫ್ಲೋ ಆಗುತ್ತೆ, ಸರಿನಾ ಫ್ರೆಂಡ್ಸ್? ಸೊ ಇದೇ ರೀತಿ ವರ್ಕ್ ಆಗುತ್ತೆ ಈ ಕಾಂಟ್ಯಾಕ್ಟರ್. ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಕಾಮನ್ ಆಗಿ ಕಾಂಟ್ಯಾಕ್ಟರ್ ಅಲ್ಲಿ 2 ಸಪ್ಲೈ ಇರುತ್ತೆ, ಒಂದು ಪವರ್ ಸರ್ಕ್ಯೂಟ್, ಇನ್ನೊಂದು ಬಂದು ಕಂಟ್ರೋಲ್ ಸರ್ಕ್ಯೂಟ್ ಅಂತ. ಕಂಟ್ರೋಲ್ ಸರ್ಕ್ಯೂಟ್ ನಾವು ಯಾವಾಗ ಸಪ್ಲೈ ಕೊಡ್ತೀವೋ ಆವಾಗ ಈ ಪವರ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಇಲ್ಲ ಅಂದ್ರೆ ಮ್ಯಾನ್ಯುವಲ್ ಆಗಿ ನಾವು ಜಸ್ಟ್ ಈ ಮೂವಿಂಗ್ ಕಟ್ ಅನ್ನ ಪ್ರೆಸ್ ಮಾಡ್ತೀವಿ. ಮೇಲ್ಗಡೆ ಒಂದು ಕಾಂಟ್ಯಾಕ್ಟ್ ಇರುತ್ತಲ್ಲ, ಮೇಲ್ಗಡೆ ಒಂದು ಪುಷ್ ಬಟನ್ ಕೊಟ್ಟಿರ್ತಾರೆ. ಈ ಪುಷ್ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಆ ಕಾಂಟ್ಯಾಕ್ಟರ್ ಬಂದು ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಪವರ್ ಸಪ್ಲೈ ಫ್ಲೋ ಆಗುತ್ತೆ, ಎಲ್ಲಿಂದ T ಗೆ ಫ್ಲೋ ಆಗುತ್ತೆ. ಆವಾಗ ಮೋಟರ್ ಬಂದು ರನ್ ಆಗುತ್ತೆ. ಯಾವಾಗ ಈ ಬಟನ್ ನ ಬಿಡ್ತೀವೋ, ಈ ಬಟನ್ ಬಿಟ್ಟಾಗ ಎಲ್ಲಿಂದ ಹೋಗುವಂತ ಪವರ್ ಸಪ್ಲೈ Tಗೆ ಹೋಗುವಂತ ಪವರ್ ಸಪ್ಲೈ ಡಿಸ್ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಸೊ ನಾವು ಇದನ್ನ ಹೋಲ್ಡ್ ಮಾಡ್ಬೇಕಂದ್ರೆ, ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಹೋಗ್ಬೇಕು ಅಂದ್ರೆ ಇದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಕೊಡ್ಬೇಕಾಗುತ್ತೆ, ಎಕ್ಸ್ಟರ್ನಲ್ ಪವರ್ ಸಪ್ಲೈ. ಸೊ ಅದಕ್ಕೆ ನಾವು L1 L2 ಅಥವಾ L3 ಮುಖಾಂತರ ಇದಕ್ಕೆ ನಾವು ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡ್ತೀವಿ. ಫೇಸ್ ಟು ಫೇಸ್ ಸಪ್ಲೈ ಆದ್ರೂ ಕೊಡ್ತೀವಿ ಅಥವಾ ಫೇಸ್ ಟು ನ್ಯೂಟ್ರಲ್ ಸಪ್ಲೈ ಆದ್ರೂ ಕೊಡ್ತೀವಿ ಫ್ರೆಂಡ್. ಇವಾಗ ಇಂಡಸ್ಟ್ರಿನಲ್ಲಾದ್ರೆ ಫೇಸ್ ಟು ಫೇಸ್ ಮೈನ್, ಇವಾಗ ಲೈಕ್ ನಿಮ್ಮ ಸಬ್ಮೆರ್ಸಿಬಲ್ ಪಂಪ್ ಇರುತ್ತಲ್ಲ, ಅದರಲ್ಲೇ ಅಬ್ಸರ್ವ್ ಮಾಡಿ ಫೇಸ್ ಟು ಫೇಸ್ ಸಪ್ಲೈ ಕೊಟ್ಟಿರ್ತಾರೆ ಈ ಕಾಂಟ್ಯಾಕ್ಟರ್ ಇನ್ಸೈಡ್ ಗೆ, ಸರಿನಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.